ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮಥಿಂಗ್ ಇಸ್ ರಾಂಗ್ ಸರ್. ಅಪ್ಪನ್ನ ಅಲ್ಲಿ ಕರೆಸ್ಕೋಬೇಕು ಅಂತಾನೆ ಯಾರೋ ಪ್ಲಾನ್ ಮಾಡಿ ಜಗಳ ಮಾಡಿಸಿ ನೀವು ಆಫೀಸಿಂದ ಹೊರಟಿರೋದನ್ನ ನೋಡಿ ನಿಮ್ಗೆ ಕಾಲ್ ಮಾಡಿಸಿದ್ದಾರೆ. ಆ ಫೋನ್ ಮಾಡಿದ ವ್ಯಕ್ತಿ ಯಾರು ಅಂತ ಗೊತ್ತಾದ್ರೆ ಇದ್ರ ಹಿಂದೆ ಇರೋ ವ್ಯಕ್ತಿ ಯಾರು ಅಂತ ಗೊತ್ತಾಗತ್ತೆ. ಆದ್ರೆ 5 ವರ್ಷದ ಹಿಂದೆ ಕಾಲ್ ಮಾಡಿದ್ ಯಾರು ಅಂತ ಹೇಗೆ ಕಂಡಿಡಿಯೋದು? ಹೇಗೆ ಅಂತ ನನಗೂ ಗೊತ್ತಿಲ್ಲ ಸರ್. ಆದ್ರೆ ನಮ್ಗೆ ಉಳಿದಿರೋದು ಅದು ಒಂದೇ ದಾರಿ. ಅಕ್ಕ, ಆಫೀಸ್ಗೆ ಹೊರಟಿದ್ಯಾ? ಜೀವನಾನೇ ಸುಡ್ಗಾಡಾಗೋಗಿದೆ. ಇವಾಗೆಲ್ಲೂ ಆಫೀಸ್ಗೆ ಹೋಗ್ಲಿ? ಪೊಲೀಸ್ ಸ್ಟೇಷನ್ಗೆ ಹೊರಟಿದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನಾನಿವಾಗ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಆ ಕಾವೇರಿ ಪ್ರಬಲನ್ ಮೇಲೆ ಏನ್ ಕೇಸ್ ಹಾಕಿದಾಳೆ ಅಂತ ನನಗೆ ಗೊತ್ತಾದ್ರೆ, ಮತ್ತೆ ಆ ಪೊಲೀಸ್ ಅವರು ಏನಂತ FIR ಮಾಡಿದ್ದಾರೆ ಅನ್ನೋ ಫ್ಯಾಕ್ಟ್ಸ್ ನನಗೆ ಗೊತ್ತಾದ್ರೆ, ನಾಳೆ ಕೋರ್ಟಲ್ಲಿ ವಾದ ಮಾಡಕ್ಕೆ ನನಗೆ ಈಸಿ ಆಗುತ್ತೆ. ಆಗ್ಲೇ ಪ್ರಬಲನ್ನ ನಿರಪರಾಧಿ ಅಂತ ಆಚೆ ಕರ್ಕೊಂಡು ಬರೋದಕ್ಕೆ ನನಗೆ ಈಸಿ ಆಗತ್ತೆ. ಹೋಗಿ ಅದೇನಿದೆಯೋ ಅದನ್ನ ಮಾಡಿ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಹೇಳೋದನ್ನ ಕೇಳಿ ಅತ್ಗೆ. ನೀನ್ ಹೇಳೋದಕ್ಕಿಂತ ಶುರು ಮಾಡಿ 100 ಪ್ರಶ್ನೆಗಳನ್ನ ಕೇಳಿ ನನ್ನ ತಲೆ ತಿಂತೀಯ. ನನಗ್ ಟೈಮ್ ಇಲ್ಲ. ಸ್ಟೇಷನ್ಗೆ ಹೋಗಿ ಬಂದು ಕೂತ್ಕೋತೀನಿ. ಏನ್ ಬೇಕಾದ್ರೂ ಹೇಳು, ಏನ್ ಬೇಕಾದ್ರೂ ಕೇಳು, ಆಯ್ತಾ? ಅಯ್ಯೋ ಅತ್ಗೆ, ನಾನ್ ಇವಾಗ ಹೇಳಕ್ ಹೊರಟಿರೋದು ಕಾವೇರಿ ಮತ್ತೆ ಮಾವನ್ ಮದ್ವೆ ಹಿಂದೆ ಇರೋ ರಹಸ್ಯನ. ಅಪ್ಪ ಕಾವೇರಿ ಮದ್ವೆ ಬಗ್ಗೆನಾ? ಏನು? ಯದು ಕಾವೇರಿ ಜೊತೆ ಮದುವೆ ನಿಲ್ಸಿದ್ದು ಯಾವ ಕಾರಣಕ್ಕೆ ಅಂತ ಗೊತ್ತಾ ಅಕ್ಕ ನಿನ್ಗೆ? ಅಪ್ಪ ಕಾವೇರಿ ಮದ್ವೆ ಬಗ್ಗೆ ಹೇಳ್ತೀನಿ ಅಂತ ಹೋಗಿ ಇವಾಗ ನಿಂತೋಗಿರೋ ಮದ್ವೆ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಇದು ಸರಿನಾ? ಅಕ್ಕ, ಆ ಕತೆಗೂ ಈ ಕತೆಗೂ ಲಿಂಕ್ ಇದೆ. ಅದೇನ್ ಲಿಂಕ್ ಅಂತ ಹೇಳು. ಕಾವೇರಿ ಜಾತಕದಲ್ಲಿ ಒಂದು ದೋಷ ಇದೆಯಂತೆ. ಅದ್ರ ಪ್ರಕಾರ ಕಾವೇರಿ ಮದುವೆ ಆಗೋ ಗಂಡು ಆದಷ್ಟು ಬೇಗ ಸಾಯ್ತಾನಂತೆ. ಈ ವಿಷಯ ಹೇಳ್ದೆ ಕಾವೇರಿ ಮದುವೆನ ಯದು ಜೊತೆ ಫಿಕ್ಸ್ ಮಾಡಿದ್ದಾರೆ. ಯದುಗೆ ವಿಷಯ ಗೊತ್ತಾದ್ಮೇಲೆ ಹಸೆ ಮನೆಯಲ್ಲಿ ಮದುವೆ ನಿಲ್ಸಿ ಎದ್ದು ಹೋಗಿದಾನಂತೆ. ಆ ದುಃಖದಲ್ಲಿ ಕಾವೇರಿ ಹಸೆ ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾಳೆ. ಹೊರಗಡೆ ಹೋದ್ಮೇಲೆ ಅಪ್ಪನ್ ಮೀಟ್ ಮಾಡಿ ಅಪ್ಪನ ಜೊತೆ ಮದುವೆ ಮಾಡ್ಕೊಂಡು ವಾಪಸ್ ಹಸೆ ಮನೆಗೆ ಬಂದಿದ್ದಾಳೆ. ಇದೇ ಆಗಿರೋದಕ್ಕ. ಅಲ್ಲ, ಈ ವಿಷಯ ಎಲ್ಲ ಅಪ್ಪನಿಗೆ ಗೊತ್ತಾ? ಅದೇ ಗೊತ್ತಿಲ್ಲ. ಆದ್ರೆ ಕಾವೇರಿಗೆ ಈ ವಿಷಯ ಗೊತ್ತಿತ್ತು. ಆದ್ರೂ ಹೇಗ್ ಮಾವನ್ ಮದ್ವೆ ಆದ್ಲು ಅನ್ನೋದೇ ಆಶ್ಚರ್ಯ. ಹಾಗಾದ್ರೆ ಇನ್ ಕೆಲವೇ ತಿಂಗಳಲ್ಲಿ ಅಪ್ಪ ಸಾಯ್ತಾರಾ? ತೇಜು, ಸಾವನ್ನೇ ಗೆದ್ದು ಬಂದಿರೋ ನಮ್ಮಪ್ಪನ್ಗೆ ಮತ್ತೆ ಸಾವನ್ನ ಗೆಲ್ಲೋದೇನ್ ಹೊಸ್ತಲ್ಲ. ಅಂಡ್ ಜಾತಕದ ವಿಷಯ ಆ ಕಾವೇರಿ ಮನೆಯವ್ರದ್ದು ಒಂದ್ ಡ್ರಾಮಾನೂ ಆಗಿರ್ಬೋದಲ್ವಾ? ಇಲ್ಲ ಅತ್ಗೆ, ಇದು 100% ನಿಜ. ಯಾಕೆ ಅಂದ್ರೆ ಈ ವಿಷಯ ಹೇಳಿದ್ದು ಕಾವೇರಿ ಮನೆಯವ್ರೆ. ಸರಿ ನೋಡಿ, ಈ ವಿಷಯನ ಬೇರೆ ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡಿ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಸರಿ ಅತ್ಗೆ. ಹೆಂಗೆ ನಾನು? ಅದ್ಭುತ. ಏನ ಹೀಗೆಲ್ಲ ಹೇಳದ್ನಾ? ಹೌದು. ಏನಮ್ಮ ಇದು ಕಾವೇರಿ? ರಾಜೇಶ್ ಆಕ್ಸಿಡೆಂಟ್ ಕೇಸಲ್ಲಿ ದಿನಕ್ಕೊಂದು ತಿರುವು ತಗೊಳ್ತಾ ಇದೆಯಲ್ಲ. ಇನ್ನೇನು ಸತ್ಯ ಗೊತ್ತಾಯ್ತು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ನಿಗೂಢ ಕೂಪಕ್ಕೆ ತಗೊಂಡೋಗಿ ಬೀಳಿಸುತ್ತೆ.